ಇವ್ರದ್ದು ಕಣ್ಣು ನೋಡಿ ಗೈಸ್, ಭಯ ಆಗುತ್ತೆ ಇವ್ರದ್ದು ಕಣ್ಣು. ಥ್ರೋಟ್ ಇನ್ಫೆಕ್ಷನ್ ಆ್ಯಂಡ್ ಆಲ್ಸೋ ಬೇರೆ ಬೇರೆ ಇನ್ಫೆಕ್ಷನ್ ಆಗಿದೆ ಗೈಸ್. ನಮ್ಮ ಗರ್ಲ್ಸ್ ಜೊತೆ ಒಂದು ರೀಲ್ ಮಾಡಿದ್ದೀವಿ, ಒಂದಲ್ಲ 2 ಮಾಡಿದ್ದೀವಿ. ಅದು ನಾವು ಸ್ಯಾರಿ ಹಾಕೊಂಡು ಮಾಡಿದ್ದೀವಿ. ದಿಸ್ ಇಸ್ ಭಾವನಾ, ದಿಸ್ ಇಸ್ ಮಧುಶ್ರೀ ಭೈರಪ್ಪ. ಆ್ಯಂಡ್ ಇವಾಗ ನಾವು ಆ್ಯಕ್ಟಿವಿಟಿ ಆಡೋಕೆ ಹೋಗ್ತಾ ಇದ್ದೀವಿ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ನಮ್ಮೊಂದಿಗಿದ್ದಾರೆ ಹರ್ಷಿತಾ. ದಿಸ್ ಇಸ್ ಹರ್ಷಿತಾ ಮೈ ಫ್ರೆಂಡ್. ಹಲೋ. ಸೊ ಇವಾಗ ನಾವು ರಾವಿಶಿಂಗ್ ರೆಸಾರ್ಟಲ್ಲಿದ್ದೀವಿ, ರಾಮನಗರ್. ಸೊ ಇನ್ನೂ ಇಬ್ಬರು ಬ್ಯೂಟಿಫುಲ್ ಗರ್ಲ್ಸ್ ಇದ್ದಾರೆ, ಮುಂದೆ ಹೋಗ್ತಾ ಇದ್ದಾರೆ. ಅವ್ರನ್ನ ಆಮೇಲೆ ತೋರಿಸ್ತೀನಿ ಗೈಸ್. ವೆಲ್ಕಮ್ ಬ್ಯಾಕ್. ಫ್ರಂಟಲ್ಲಿ ಬಾ, ಸರಿ ಬಾ. ದಿಸ್ ಇಸ್ ಭಾವನಾ, ದಿಸ್ ಇಸ್ ಮಧುಶ್ರೀ ಭೈರಪ್ಪ. ಆ್ಯಂಡ್ ಇವಾಗ ನಾವು ಆ್ಯಕ್ಟಿವಿಟಿ ಆಡೋಕೆ ಹೋಗ್ತಾ ಇದ್ದೀವಿ ಗೈಸ್. ಸೊ ಏನು ಸಾಂಗು. ಸೊ ನಮ್ಮ ರೂಮ್ ಹೇಗಿದೆ ತೋರಿಸ್ತೀನಿ. ಆ್ಯಂಡ್ 2 ರೂಮ್ ಕೊಟ್ಟಿದ್ದಾರೆ. ಸೊ 4 ಸ್ಟೇಯಿಂಗ್ ಥರ. ಈ ರೂಮ್ ಮತ್ತು ಆಪೋಸಿಟ್ ರೂಮ್ ಎರಡೂ ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಆ್ಯಕ್ಚುಲಿ. ಸೊ ಇಲ್ಲೆಲ್ಲ ಲಗೇಜಸ್ ಇದೆ. ಆ್ಯಂಡ್ ಯಾ ತರ. ಆ್ಯಂಡ್ ಇದು ವಾಶ್ರೂಮ್. ಆ್ಯಂಡ್ ಇಲ್ಲಿ ಒಂದು ಬಾಲ್ಕನಿ ಥರ ಇದೆ, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಒಂದು ಬಾಲ್ಕನಿ. ಆ್ಯಂಡ್ ಇಲ್ಲಿ ಒಂದು ಪ್ರೈವೇಟ್ ಪೂಲ್ ಇದೆ ಗೈಸ್, ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ಪ್ರೈವೇಟ್ ಪೂಲ್ ಇದೆ. ಸೊ ಇವಾಗ ಆ್ಯಕ್ಚುಲಿ ನಾವು ನಾಳೆ ಚೆಕ್ಔಟ್ ಆಗಬೇಕು. ನಾಟ್ ಶೋರ್ ಇವತ್ತು ಆಗ್ತೀವಲ್ಲ ನಾಳೆ ಆಗ್ತೀವ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ಇನ್ನೂ ಕನ್ಫ್ಯೂಷನಲ್ಲಿದೆ, ಬಿಕಾಸ್ ಆಲ್ರೆಡಿ ನಾವು ಬಂದು 1 ದಿನ ಆಗಿದೆ. ಸೊ ನಮ್ದು ಆ್ಯಕ್ಚುಲಿ ಚೆಕ್ಔಟ್ ಡೇಟ್ ಇರೋದೇ ನಾಳೆ. ಸೊ ನೋಡೋಣ, ನಾಳೆ ಅಂದರೆ ನಾಳೆ, ಇಲ್ಲಾಂದರೆ ಇವಾಗ ಈವ್ನಿಂಗ್ ಅಂದರೆ ಈವ್ನಿಂಗ್. ಸೊ ಲೆಟ್ಸ್ ಸಿ. ಆ್ಯಂಡ್ ಇಲ್ಲಿ ಇದು ಸ್ವಲ್ಪ ಕಿಡ್ಸ್ ಪೂಲ್ ಥರ ಇದೆ, ನಾವು ಬೀಳೋಕ್ಕೆಲ್ಲಾಗಲ್ಲ. ಇದಕ್ಕಿಂತ ದೊಡ್ಡದೊಂದು ಪೂಲ್ ಇದೆ, ಅಲ್ಲಿ ಬಿದ್ದು ಎದ್ದು ಆಟಾಡಿ ಎಲ್ಲ ಮುಗ್ದಿದೆ. ಸೊ ಯಾ ಅಷ್ಟೇ ಗೈಸ್. ಎಷ್ಟು ಜನಕ್ಕೆ, ಇಲ್ಲ ನನಗೆ ಆಗಿರ್ಬೋದು ನಿಮಗೆ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಅನ್ನೋದು ಒಂದು ಕಾಮನ್ ಪ್ರಾಬ್ಲಮ್. ಅದಾಗುವಂಥದ್ದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಇಲ್ಲ ಅಂತಂದರೆ ಆ್ಯಕ್ನಿ ಸ್ಕಾರ್, ಇಲ್ಲಾಂತಂದರೆ ಸನ್ ಎಕ್ಸ್ಪೋಜರಿಂದ ಆಗುವಂಥ ಪ್ರಾಬ್ಲಮ್ಮು. ಸೊ ಅದಿದ್ದರೆ ನಮ್ಮ ಏನಂತಾರೆ ಕ್ಲಿಯರ್ ಅವರ ಗ್ಲೋಯಿಂಗ್ ಸ್ಕಿನ್ ವಿಸಿಬಲ್ ಇರೋದಿಲ್ಲ. ಸೊ ಈ ಒಂದು ಪ್ರಾಡಕ್ಟು ನಿಮ್ಮ ಸ್ಕಿನ್ ಟೋನನ್ನು ಈವನ್ ಟೋನ್ ಮಾಡಿಕೊಟ್ಬಿಟ್ಟು ಹಾಗೆ ಡಾರ್ಕ್ ಸ್ಪಾಟ್ ಏನೇ ಇದ್ರೂ ಕ್ಲಿಯರ್ ಮಾಡಿಸ್ಕೊಡುತ್ತೆ. ಆ್ಯಂಡ್ ಈ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಫ್ರೀಕ್ವೆಂಟಾಗಿ ಮಾತಾಡ್ತಾನೆ ಇರ್ತೀನಿ. ಸೊ ಅದ್ಯಾವುದು ಹೇಗೆ ಯೂಸ್ ಮಾಡೋದು ನೋಡೋಣ ಬನ್ನಿ. ಹಿಮಾಲಯ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸಿರಮ್. ಸೊ ಇದರಲ್ಲಿ 100% ಆರ್ಗ್ಯಾನಿಕಲಿ ಸೋರ್ಸ್ಡ್ ಟರ್ಮರಿಕ್ ಇದೆ. ಅಷ್ಟೇ ಅಲ್ಲ, 10% ಗ್ಲೈಕಾಲಿಕ್ ಆ್ಯಸಿಡ್ ಆ್ಯಂಡ್ 2% ನಿಯಾಸನಮೈಡ್ ಇದೆ. ದ ಬೆಸ್ಟ್ ಆಫ್ ನೇಚರ್ ಆ್ಯಂಡ್ ಸೈನ್ಸ್ ಅಂತಲೇ ಹೇಳ್ಬೋದು. ಇದು ನನ್ನ ಸ್ಕಿನ್ನ ಬೆಸ್ಟ್ ಫ್ರೆಂಡ್ ಟು ನ್ಯಾಚುರಲಿ ರಿಮೂವ್ ಡಾರ್ಕ್ ಸ್ಪಾಟ್ಸ್ ವಿತ್ ಹಿಮಾಲಯ ಸ್ವಾರಸ ಟರ್ಮರಿಕ್. 2 to 3 ಡ್ರಾಪ್ಸ್ ಆಫ್ ಸಿರಮ್ನ ನೀವು ಫೇಸ್ ಆ್ಯಂಡ್ ನೆಕ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲದೆ ಇದನ್ನು ಅಪ್ವರ್ಡ್ ಸರ್ಕ್ಯುಲರ್ ಮೋಷನಲ್ಲಿ ಜೆಂಟ್ಲಿ ಮಸಾಜ್ ಮಾಡಬೇಕು ಟಿಲ್ ದ ಸಿರಮ್ ಗೆಟ್ಸ್ ಅಬ್ಸರ್ವ್ಡ್. ಆ್ಯಂಡ್ ಇದಾದ ನಂತರ ನೀವು ಸನ್ಸ್ಕ್ರೀನನ್ನು ಅಪ್ಲೈ ಮಾಡ್ಬೋದು. This product is excellent and has worked wonder for my skin. I want to tell you all to try out this product. Its lightweight formula quickly absorbs into your skin to give that visibly clear and radiant skin. And ಈ ಒಂದು ಪ್ರಾಡಕ್ಟು ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಹಾಗೂ ಹಿಮಾಲಯ ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ಯು ಕ್ಯಾನ್ ಗೆಟ್ 30% ಡಿಸ್ಕೌಂಟ್ ಇಫ್ ಯು ಗೋ ಆ್ಯಂಡ್ ಚೆಕ್ ದ ಪ್ರಾಡಕ್ಟ್ ಟುಡೇ ಇಟ್ ಸೆಲ್ಫ್. ಲಿಂಕ್ ಗಿವನ್ ಇನ್ ಬಿಲೋ, ಗೋ ಚೆಕ್ ಔಟ್. ಹರ್ಷಿತಾ ಅವರು ಏನಾಡಬೇಕಿತ್ತು? ಹಾರ್ಸ್ ರೈಡ್ ಮಾಡಬೇಕಿತ್ತು. ಅನ್ಫಾರ್ಚುನೇಟ್ಲಿ ಅದು ಬರೀ ಮಾರ್ನಿಂಗ್ ಮಾತ್ರ. ಆ್ಯಂಡ್ ಭಾವನಾ ಅವರು ಇದೇನೋ ಹಾಡಬೇಕಿತ್ತು ಅಂತ, ಅದೇನಂತ ಹೇಳ್ತಾರೆ, ರಾಕೆಟ್ ಎಜೆಕ್ಟರ್. ಹಾಂ, ಅದು ನಾನು ಕಿತ್ಕೊಂಡು ನೀನೆಲ್ಲೋ ಹಾರ್ಬಿಟ್ಟು ನಾವೇಲೆ ಹೆಂಗೆ ಹುಡ್ಕೋದು ನಿನ್ನ. ಮುಂಚೆನೇ ರೋಪ್ ಕಿತ್ತೋಗಿರೋ. ನಾನು ಅದನ್ನು ಟ್ರೈ ಮಾಡಬೇಕಿತ್ತು ಆ್ಯಕ್ಚುಲಿ, ನೋಡಿದ್ದೆ ನಾನು ವೀಡಿಯೋಸಲ್ಲಿ. ಪ್ರಾಬಬ್ಲಿ ನಾನು ಹಾರೋಗ್ತಾ ಇರಲಿಲ್ಲ, ಯಾಕಂದ್ರೆ ನಾನು ತುಂಬ ತೂಕೋದು ಮುಂಚೆ ಹಾರೋಗ್ತಾ ಇದ್ನಾ. ಸೊ ಇವಾಗ ಯಾವ್ದು ಆಡ್ತೀರಾ? ಇನ್ನೂ ಎಷ್ಟೊಂದು ಆ್ಯಕ್ಟಿವಿಟೀಸ್ ಇದೆ ಆ್ಯಕ್ಚುಲಿ. ಬುಲ್ ರೈಡ್ ಆಡೋಣ, ಅದು ಬಿಗ್ ಬಾಸ್ ಅಲ್ಲೆಲ್ಲ ಆಡಿಸ್ತಾರಲ್ಲ. ಯಾವುದು ಅದಾ? ಸಾಂಗ್ ನಾನು ಇವಾಗ ರೀಸೆಂಟಾಗಿ ಆಡಿದೆ. ಹೌದಾ? ಸೊ ಇದು ಏನದು? ಜಿಪ್ ಲೈನ್. ಹರ್ಷಿ ಆಡಬೇಕು ಅಂತಿಲ್ಲಲ್ಲ ಹರ್ಷಿತಾ ಅವರೇ? ಬಟ್ ಇದು ಪುಟಾಣಿದು, ನಮ್ಗೆ ದೊಡ್ಡದು. ಅಲ್ಲಿ ನಮ್ಮ ರೂಮ್ ಹತ್ರ ಇರೋದು. ಹಾಂ, ಓಕೆ, ಅವಾಗ ಹೋಗೋಣ. ಟ್ರೈನಿಂಗ್ ತಗೊತಾ ಇದ್ದಾರೆ. ಕ್ಯಾಮ್ರಾ ವುಮನ್ ಹರ್ಷಿತಾ ಜೊತೆ ಮಧು ಆ್ಯಂಡ್ ಭಾವನಾ.
ಅದು ಈ ಹೋಲಿಂದ ಹಾಂ ಹೋಲಿಂದ ಟಾರ್ಗೆಟ್ ಫುಲ್ ಮಾಡಿ ಏನು ಫುಲ್ ಮಾಡಿ ಹೋಲಿಂದನಾ? ಹಂಗಲ್ಲ ಮ್ಯಾಮ್ ಹಂಗಲ್ಲ ಯಾವುದೇ ಕಾರಣಕ್ಕೂ ನೀವು ಬರೋಣ ಅದ್ರ ವಿಡಿಯೋ ಹಿಂಗೆ ಇಟ್ಕೊಂಡ್ರೆ ಹೋಗಲ್ಲ ಮ್ಯಾಮ್ ಈ ಥರ ಇಟ್ಕೊಂಡಿದ್ದೀರಾ ಈ ಥರ ಎಳಿಬೇಕು ಇಲ್ಲಿ ಅವಳ ಫೋನ್ ಇಲ್ಲ ಒಂದು ನಾರ್ಮಲ್ ಕ್ಯಾಮ್ರಾ ಸೈಡಿಂದ ವ್ಯೂ ಮಾಡಬೇಕಾ? ಹಾಂ ನೀ ಮಾಡು, ಇಲ್ಲಿ ಇದು ಮಾಡ್ತಿದ್ದೀನಿ. ಇನ್ನು ಹೇಳಿರಿ ಅದು ಬಿಡಿ ಸೈಡ್ ಬಿಡಿ ಫಸ್ಟ್ ಒಂದೇ 10 ಟ್ರೈನರ್ ಏನು ಕಡಿಮೆನಾ ನೀಟಾಗಿ ಹೇಳ್ಕೊಟ್ರು ಹಿಂಗೆ ಹಿಡ್ಕೊಳ್ಳಿ ಅಂತ. ಹೆಂಗೆ ಫಸ್ಟ್ ಚಾನ್ಸ್ ಅಲ್ಲೇ ಫಸ್ಟ್ ಚಾನ್ಸ್ ಎಲ್ಲ 10 ಹೊಡೆದಿದ್ದಾರೆ ನಮ್ಮ ಮ್ಯಾಮ್ ನೆಕ್ಸ್ಟ್ ನೋಡೋಣ ಎಲ್ಲರೂ ನೀನು ಮಾಡ್ದ ವಿಡಿಯೋ? ಇಲ್ಲ ನಾನು ಗುರು ಅಪರೂಪಕ್ಕೆ ಬಿದ್ದಿತ್ತು, ಇವಾಗ ಬರಲ್ಲ. ವಾವ್ ಕಮಾನ್ ಹರ್ಷಿತಾ ನಿಂದೆಲ್ಲ ಹೋಗುತ್ತೆ ನೋಡೋಣ. ಫೋರ್ಸ್ ಎಳ್ಬಿಟ್ಬಿಡು. ಇದನ್ನ ಹಿಂಗೆ ಎಳ್ಬಿಟ್ಟು ಬಿಟ್ಬಿಡ್ಬೇಕು. ನೋಡ್ಕೊಳ್ಳಿ ರಿಮೂವ್ ಮಾಡಬೇಕು ಹೇಳಿರಿ ನೋಡಿ. ಹೌದು ಹಾಂ ಅದೇ ಹೋಗುತ್ತೆ, ನೀನೇನು ಬಿಡೋದು ಬೇಡ ಹಂಗೆ. ಹರ್ಷಿತಾ ಹೆಂಗೆ ಹೊಡಿತಾಳೆ ನೋಡ್ಬೇಕು ನಾನೀಗ. ಚೆಕ್ ಮಾಡ್ಬಿಡಿ. ಬೆಟರ್ ದನ್ ಭಾವನಾ. ನೋಡೋಣ ಭಾವನಾ. ಹೇಳಿರಿ 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 ಏನೇನು ಗೇಮ್ ಆಡಿದ್ರಿ ಮಧು? ಆ್ಯಕ್ಚುಲಿ ಇವ್ರಿಗೆಲ್ಲರಿಗಿನ್ನ ಬೆಟರಾಗಿ ಆಡಿದ್ದೆ ನಾನು. ಏನೇನು ಆಡಿದೆ ಅಂತಂದರೆ ಗನ್ ಶಾಟ್ ಮಾಡೋದು ಆ್ಯಂಡ್ ಆಲ್ಸೋ ಅದು ಬಿಲ್ಲು ಬಾಣ ಬಿಡೋದು. ಎಷ್ಟು ಚೆನ್ನಾಗಿ ಆಡಿದೆ ಅಂತ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ವೆರಿ ನೈಸ್. ಇವನ್ ಐ ಆಮ್ ಸೋ ಪ್ರೌಡ್ ಆಫ್ ಯು. ಹೌದಾ? ಆ್ಯಂಡ್ ಹರ್ಷಿತಾ ನಂಗೆ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ಲು ನನ್ನ ಐಸ್ ತುಂಬ ಶಾರ್ಪ್ ಇದೆ ಅಂತ. ಸೊ ಹಾಗಾಗಿ ಇವಾಗ ಗೊತ್ತಾಯ್ತು ಹರ್ಷಿ. ಎಸ್ ನಮಗಂತೂ ದೇವರು ಕಣ್ಣು ಕೊಟ್ಟಿಲ್ಲ ಸೊ ಮದುಗೆ ಕಣ್ಣು ತುಂಬ ಶಾರ್ಪ್ ಇದೆಯಪ್ಪ, ತುಂಬ. ಕಿವಿನೂ ಶಾರ್ಪ್ ಇದೆ. ಹೌದು ಅಲ್ಲೆಲ್ಲೋ ಇದು ಹಾಕಿದ್ರೆ ಕೇಳಿಸ್ತು, ಇದೆ ಅಂತ ಕೇಳಿಸ್ತು. ಇವಾಗ ಯಾರಿಗೂ ಕೇಳ್ತಿರಲ್ಲ, ನಂಗೆ ಕೇಳಿಸ್ತು ಅಂತ. ಓಕೆ ಇವಾಗ ಆಕ್ಟಿವಿಟೀಸ್ ಮುಗಿಸ್ಕೊಂಡು ಅಲ್ಲಿ ಇನ್ನೊಂದೇನೋ ಟೆಂಟ್ ಥರ ಇದೆಯಲ್ಲ, ಅಲ್ಲೋಗೋಣ. ಹಾಯ್, ನಾನು ಸೇಮ್ ಹಿಂಗೆ ಇದೆ ಚಿಕ್ಕ ಪಾಪುಲಿ. ಯಾರಾದರೂ ನಂಬ್ತೀರಾ? ಚಾನ್ಸೇ ಇಲ್ಲ ಅಂತೆ. ಎಷ್ಟು ಕ್ಯೂಟ್ ಆಗಿದ್ದಾಳೆ. ಏನು ಹೆಸರು? ದೃಶ್ಯ ಗುಂಡಿ ಅಂತೆ. ಯಾರು ಕಣ್ಣಾಕ್ಬಿಡಿ ಪಾಪುಗೆ. ನಮ್ಮ ಗರ್ಲ್ಸ್ ಜೊತೆ ಒಂದು ರೀಲ್ ಮಾಡಿದ್ದೀವಿ, ಒಂದಲ್ಲ 2 ಮಾಡಿದ್ದೀವಿ. ಅದು ನಾವು ಸ್ಯಾರಿ ಹಾಕೊಂಡು ಮಾಡಿದ್ದೀವಿ. ಸೊ ಪೋಸ್ಟ್ ಮಾಡಿರ್ತೀನಿ ಏನೋ ಗೊತ್ತಿಲ್ಲ. ಸೊ ಚೆನ್ನಾಗಿ ಬಂದಿದ್ಯಾ? ಏ ಫೈನಲಿ. ಓಕೆ ಏನು? ಎಸ್ ಯಾ ಗೈಸ್, ನನಗೆ ಲಿಟ್ರಲಿ ನಿನ್ನೆಯಿಂದ ತುಂಬ ತಲೆನೋವಿದೆ. ಅಂದರೆ ಈವ್ನಿಂಗ್ ಆಯಿತು ಅಂದರೆ ತಲೆನೋವು ಬರ್ತಿದೆ. ನನ್ನ ಐಸೆಲ್ಲ ಸ್ವೆಲ್ ಆಗ್ತಾಯಿದೆ. ಸ್ವಲ್ಪ ಹುಷಾರು ತಪ್ತಾ ಇದ್ದೀನಿ ಆಲ್ರೆಡಿ. ನನಗೆ ಅದು ಫೀಲ್ ಆಗ್ತಾಯಿದೆ, ಜ್ವರ ಬರೋ ಥರ ಆಗ್ತಾಯಿದೆ. ಸೊ ತುಂಬ ತಲೆನೋವ್ತಾಯಿತ್ತು, ಹಂಗಾಗಿ ಕಾಫಿ ತರಿಸಿದ್ದೀನಿ. ಸೊ ಇನ್ನೂ ಮೆಸ್ಸೆಲ್ಲ ಹಂಗಂಗೆ ಇದೆ. ನಾನೊಬ್ಳು ಮಾತ್ರ ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಇನ್ನೆಲ್ಲರೂ ಪ್ಯಾಕ್ ಮಾಡ್ಕೊಂಡಿದ್ದಾರೆ. ಸೊ ನಾಳೆನೇ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾ ಸೊ ಇವಾಗ ನನ್ನ ಸ್ಕಿನ್ ಕೇರ್ ಎಲ್ಲ ಮುಗಿದಿದೆ ಆ್ಯಂಡ್ ಇವಾಗ ಊಟ ಮಾಡಿ ಮಲಗಬೇಕು ನಾವು. ಆ್ಯಂಡ್ ನೋಡೋಣ ಇನ್ನೂ ಏನೇನಾಗುತ್ತೆ, ಕ್ಯಾಪ್ಚರ್ ಆದಷ್ಟು ಮಾಡ್ತೀನಿ ಮಲಗೋ ಮುನ್ನ. ಭಾವನಾ ಈಸ್ ಸೋ ಅಪ್ಸೆಟ್ ನಾವು ಬಿಕಾಸ್ ಶಿ ಇಸ್ ನಾಟ್ ಫೀಲಿಂಗ್ ವೆಲ್. ಎಲ್ಲರಿಗೂ ಇಲ್ಲಿ ಬಂದಮೇಲೆ ಹುಷಾರು ತಪ್ಪಿದ್ದೀವಿ. ನಾನು ಭಾವನಾ ಒಂದು ಸ್ವಲ್ಪ ಸ್ಟಾರ್ಟಪ್ಪ ನಿಜ ಸ್ಟಾರ್ಟ್ ಆಯಿತು. ನೀವು ಇವ್ರದ್ದು ಕಣ್ಣು ನೋಡಿ ಗೈಸ್, ಭಯ ಆಗುತ್ತೆ ಇವ್ರದ್ದು ಕಣ್ಣು. ಕಾಫಿ ಯಾ ನೀನು ಹೇಳೋದು ಬೇಡ, ನಿನ್ನ ವಾಯ್ಸಲ್ಲೇ ಗೊತ್ತಾಗ್ತಾ ಇದೆ ಬಿಡು. ಆ್ಯಂಡ್ ಅಲ್ಲಿ ಕ್ಯಾಂಪ್ ಫೈರ್ ಹಾಕಿದ್ರು ಹೋಗೋಕ್ಕಾಗಿಲ್ಲ. ಇನ್ನೂ ಅಲ್ಲಿ ಕ್ಲೋಸ್ ಆಗಿಲ್ವ ಅದು? ಓಕೆ, ಎಷ್ಟು ಜನಕ್ಕೆ ಇವಾಗ ಕಾಫಿ? 2 ನಮಗೆ. ಓ M2ಗಾ? ಓಕೆ. ನಾನು ರೆಸಾರ್ಟಿಂದ ಬಂದು ಆಲ್ಮೋಸ್ಟ್ 3 ಡೇಸೇ ಆಯಿತು. ಬ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಿರಲಿಲ್ಲ ಬಿಕಾಸ್ ಎಲ್ಲರಿಗೂ ಗೊತ್ತಿದೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ. ಸೊ ನಾನು ಮೆಡಿಕೇಷನ್ಸ್ ಎಲ್ಲ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಕೇಳ್ತೀರಾ ಏನಾಗಿತ್ತು ಅಂತ. ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ, ಬಟ್ ಸ್ಟಿಲ್ ಇಲ್ಲೂ ಒಂದು ಸಲ ಹೇಳ್ಬಿಡ್ತೀನಿ ನಾನು. ಆ್ಯಂಡ್ ಇದೇ ವ್ಲಾಗಲ್ಲಿ ನೀವು ನೋಡಿರ್ಬೋದು, ನನಗೊಂದು ಸ್ವಲ್ಪ ಸ್ಲೈಟಾಗಿ ಸಿಮ್ಟಮ್ಸ್ ಅನಿಸ್ತಾ ಇತ್ತು. ನಾನು ಹುಷಾರು ತಪ್ತೀನಿ ಅಂತ ನನಗೆ ಅನಿಸ್ತಾ ಇತ್ತು. ಸೊ ಅಲ್ಲಿದ್ದಾಗಲೇ ಸ್ವಲ್ಪ ಹುಷಾರಿರಲಿಲ್ಲ. ಅಲ್ಲಿಂದ ಬಂದಮೇಲೆ ನಾನು ಕ್ಲಿನಿಕ್ಕಿಗೂ ತೋರಿಸ್ದೆ. ಅಲ್ಲಿ ಅದೇ ಥ್ರಾಟ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಇಂಜೆಕ್ಷನ್ ಆ್ಯಂಡ್ ಮೆಡಿಕೇಷನ್ಸ್ ಎಲ್ಲ ಕೊಟ್ಟರು. ಫಾರ್ 2 ಡೇಸ್ ನಾನು ಅದನ್ನು ತೊಗೊಂಡೆ.
ಅದಾದರೆ ಎವ್ರಿ ನೈಟ್ ನಂಗೆ ನಿದ್ದೆ ಬರ್ತಿರ್ಲಿಲ್ಲ, ಫುಲ್ ತಲೆಯೆಲ್ಲ ಹಿಡ್ಕೊಳ್ತಿತ್ತು ಆ್ಯಂಡ್ ಕಾಫ್ ಕೋಲ್ಡ್ ಎಲ್ಲ ಜಾಸ್ತಿ ಆಗಿಬಿಡ್ತು ಆ್ಯಂಡ್ ಬಾಡಿ ಪೈನ್ ಹೆವಿಯಾಗಿ, ಬ್ಯಾಕ್ ಪೈನ್, ರಿಬ್ಸ್ ಎಲ್ಲ ತುಂಬ ನೋವು ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ದೆನ್ ಅಣ್ಣ ಬೇರೆ ಏನೋ ಒಂದು ಕೆಲಸ ಇದೆ ಅಂತ ಅಂದ್ಬಿಟ್ಟು ಊರಿಗೆ ಹೋಗ್ಬಿಟ್ಟ. ನನಗಂತೂ ಇವತ್ತು ನೆನ್ನೆ ತುಂಬಾ ಹುಷಾರಿರಲಿಲ್ಲ. ಸೊ ಏನಕ್ಕೆ ಸೇಫರ್ ಸೈಡು ಸುಮ್ಮನೆ ರಿಸ್ಕ್ ತೊಗೊಳ್ಬೇಡ, ಇವಾಗೆಲ್ಲ ಸ್ವಲ್ಪ ವೈರಲ್ ಫೀವರ್ ಎಲ್ಲ ಜಾಸ್ತಿ ಆಗ್ತದೆ ಅಂದ್ಬಿಟ್ಟು ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕಾಲ್ ಮಾಡಿ ಇಲ್ಲ ಹೋಗಿ ಟೆಸ್ಟ್ ಮಾಡಿಸು ಅಂತ ಹೇಳಿದ್ರು. ಸೊ ಈ ಟೈಮಲ್ಲಿ ಈ ಥರ ಹುಷಾರು ತಪ್ತಿದ್ಯಾ, ಫಂಕ್ಷನ್ಸ್ ಇದೆ ಮನೇಲಿ ಅಂತ ಎಲ್ಲರೂ ಇದು ಮಾಡಿದ್ರು. ಸೊ ಹಾಗಾಗಿ ನಾನು ಇನ್ನೊಂದು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬ್ಲಡ್ ಟೆಸ್ಟ್ ಎಲ್ಲ ಕೊಟ್ಬಿಟ್ಟು ಬಂದೆ. ಆ್ಯಂಡ್ ಆಫ್ಟರ್ 2 to 3 hours ಆದಮೇಲೆ ರಿಪೋರ್ಟ್ ಬಂತು. ಆ್ಯಕ್ಚುಲಿ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರು. ಇನ್ಫೆಕ್ಷನ್ ಆಗಿರೋದ್ರಿಂದ ಥ್ರೋಟ್ ಇನ್ಫೆಕ್ಷನ್ ಆ್ಯಂಡ್ ಆಲ್ಸೋ ಬೇರೆ ಬೇರೆ ಇನ್ಫೆಕ್ಷನ್ ಆಗಿದೆ. ಸೊ ಹಾಗಾಗಿ ನಿಮಗೆ ಬಿಟ್ಟು ಜ್ವರ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಶಿರಪ್, ಮೆಡಿಸಿನ್ಸ್, ಇಂಜೆಕ್ಷನ್ ಎಲ್ಲ ಕೊಟ್ಟರು ಮತ್ತೆ ತಗೊಳ್ತಾ ಇದ್ದೀನಿ. ಫ್ರಮ್ 4 days ಮೆಡಿಸಿನ್ಸ್ ತಿಂದು ಬಾಯೆಲ್ಲ ಫುಲ್ ಕಹಿ ಆಗಿಬಿಟ್ಟಿದೆ. ಆ್ಯಂಡ್ ಡೈಲಿ ಈ ಡಯಾಬಿಟಿಕ್ ಪೇಷಂಟ್ಸ್ ಎಲ್ಲ ಅದು ಹೆಂಗೆ ತೊಗೊಳ್ತಾರೋ ಟ್ಯಾಬ್ಲೆಟ್ಸ್ನ ಎಲ್ಲ ಮೆಡಿಕೇಷನ್ಸ್ಗಳು ಅದು ಹೆಂಗೆ ತೊಗೊಳ್ತಾರೋ, ನಾನು ನಿಮ್ಮೆಲ್ಲರಿಗೂ ಹೇಳೋದು ಒಂದೇ. ಆ್ಯಂಡ್ ನಾನು ನೀರಲ್ಲೂ ಆಟ ಆಡಿಲ್ಲ, ಸ್ವಿಮ್ಮಿಂಗ್ ಪೂಲಲ್ಲೂ ಬಿದ್ದು ನನ್ನ ತಲೆಯೆಲ್ಲ ಏನೂ ವೆಟ್ ಆಗಿಲ್ಲ. ಬಟ್ ಸ್ಟಿಲ್ ಐ ಡೋಂಟ್ ನೋ ಹೆಂಗೆ ಹುಷಾರು ತಪ್ಪಿದೆ ಅಂತ. ಇಟ್ಸ್ ಓಕೆ, ಕ್ಲೈಮೇಟಿಂದ ವೆದರಿಂದ ಆ ಥರ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ನೀವು ಎಲ್ಲ ಹುಷಾರಾಗಿರಿ ಗೈಸ್. ಆ್ಯಂಡ್ ತುಂಬ ಇನ್ಸಿಡೆಂಟ್ಸ್ ನಡೀತಾ ಇದೆ ಈ ಚಿಕ್ಕಮಂಗ್ಳೂರು, ಸಕಲೇಶ್ಪುರ ಅಲ್ಲಿ ಹೋಗೋರೆಲ್ಲ ಪ್ಲೀಸ್ ಡೂ ಟೇಕ್ ಕೇರ್. ಆ್ಯಂಡ್ ಸಾಕಷ್ಟು ಪ್ಲೇಸಸ್ಗಳನ್ನ ಕ್ಲೋಸ್ ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟೆ ನ್ಯೂಸಲ್ಲೆಲ್ಲ. ಸೊ ಪ್ಲ್ಯಾನ್ ಅಕಾರ್ಡಿಂಗ್ಲಿ ಆ್ಯಂಡ್ ಬಿ ಸೇಫ್ ಆ್ಯಂಡ್ ಹುಷಾರಾಗಿ ಹೋಗಿ ಎಲ್ಲೇ ಹೋಗ್ಬೇಕಂತ ಇದ್ರು. ಆ್ಯಂಡ್ ಐ ಆಮ್ ಆಲ್ ಫೈನ್, 50% ಓಕೆ ಇವಾಗ ನಾನು. ಆ್ಯಂಡ್ ಥ್ಯಾಂಕ್ ಯು. ತುಂಬ ಜನ ನನಗೆ ಇನ್ಸ್ಟಾಗ್ರಾಮ್, ಮೇಲ್ಸಲ್ಲೆಲ್ಲ ಮೆಸೇಜ್ ಮಾಡಿದ್ರಿ ಸ್ಪೀಡಿ ರಿಕವರಿ ಆ್ಯಂಡ್ ಏನಾಯಿತು ಹಂಗೆ ಅಂತೆಲ್ಲ. ಐ ಆಮ್ ಫೈನ್ ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಾನು ಕಂಟಿನ್ಯೂ ಮಾಡಲಿಕ್ಕಾಗಲ್ಲ, ಐ ನೀಡ್ ಸಮ್ ಟೈಮ್ ಟು ರಿಕವರ್. ಸೊ ಯಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಎನ್ ಆರ್ ಟಾಕೀಸ್, ನಿಖಿಲ್ ನಿಶಾ ವ್ಲಾಗ್ಸ್ ಹಾಗೂ ಮಧುಗೌಡ ಯೂಟ್ಯೂಬ್ ಚಾನಲ್. ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ.